ವಾಹನ ಸವಾರಿಗೆ ಗುಡ್ ನ್ಯೂಸ್. ಟ್ರಾಫಿಕ್ ದಂಡದಲ್ಲಿ ಮತ್ತೆ 50% ಡಿಸ್ಕೌಂಟ್. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವಾಹನ ಸವಾರಿಗೆ ಗುಡ್ ನ್ಯೂಸ್. ಏನಿದು? ಟ್ರಾಫಿಕ್ ದಂಡದಲ್ಲಿ ಮತ್ತೆ 50% ಡಿಸ್ಕೌಂಟ್ ನೀಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಏನಿದು ವಿಚಾರ ಅಂತ ತಿಳಿಯೋದಾದರೆ, ವೀಕ್ಷಕರೇ, ಟ್ರಾಫಿಕ್ ದಂಡ ಉಳಿಸಿಕೊಂಡಿರುವ ವಾಹನ ಸವಾರಿಗೆ ರಾಜ್ಯ ಸರ್ಕಾರ ಮತ್ತೆ ಗುಡ್ ನ್ಯೂಸ್ ನೀಡಿದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಸಂಚಾರಿ ಇ ಚಲನ್ ಮೂಲಕ ವಿಧಿಸಿದ ದಂಡದ ಮೊತ್ತದಲ್ಲಿ ರಿಯಾಯಿತಿ ಘೋಷಣೆ ಮಾಡಲಾಗಿದೆ. ಈ ಕುರಿತಂತೆ ಸಾರಿಗೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರಕಟಣೆ ಹೊರಡಿಸಿದೆ. ರಸ್ತೆ ಸುರಕ್ಷತೆ, ಕಾನೂನುಬದ್ಧ ನಡವಳಿಕೆ ಮತ್ತು ಸಾರ್ವಜನಿಕ ಅನುಕೂಲತೆಯನ್ನು ಉತ್ತೇಜಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಸಂಚಾರ ಇ ಚಲನ್ ದಂಡಗಳ ಮೇಲೆ 50% ರಿಯಾಯಿತಿ ನೀಡಲು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾಳೆಯಿಂದ ಸೆಪ್ಟೆಂಬರ್ 12ರವರೆಗೆ ಎಲ್ಲ ಸಂಚಾರ ಇ ಚಲನ್ ದಂಡಗಳ ಮೇಲೆ 50% ರಿಯಾಯಿತಿ ನೀಡಿದ್ದು, ವಾಹನ ಚಾಲಕರು ಮತ್ತು ಮಾಲೀಕರು ಈ ಸೀಮಿತ ಅವಧಿಯ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತೆ ಸರ್ಕಾರ ಮನವಿ ಮಾಡಿದೆ. ವೀಕ್ಷಕರೇ, ನೀವೇನು ವಾಹನಗಳು ಹೊಂದಿದ್ದೀರಿ, ಅದು ಏನು ಟೂ ವೀಲರ್ ಆಗಿರ್ಬೋದು, ಕಾರುಗಳಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಪ್ರತಿಯೊಂದು ಗೊತ್ತೋ ಗೊತ್ತಿಲ್ಲದನೋ ಒಂದಷ್ಟು ದಂಡಗಳು ವಿಧಿಸಲಾಗಿರ್ತೈತೆ. ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾಗ ಒಂದಷ್ಟು ದಂಡಗಳು ವಿಧಿಸಲಾಗಿದೆ. ಮತ್ತು ಇವತ್ತೆಲ್ಲ ಏನಂತಂದರೆ, ವೈಜ್ಞಾನಿಕವಾಗಿ ಏನು ಬದಲಾದಂತೆ ಒಂದಷ್ಟು ಪ್ರತಿ ನೀವು ಓಡಾಡೋಂಥ ರಸ್ತೆಗಳಲ್ಲಿ ಕ್ಯಾಮ್ರಾಗಳು ಅಳವಡಿಸಲಾಗಿರುತ್ತದೆ. ಏನು ಮ್ಯಾನ್ಯುಯಲ್ ಆಗಿ ಪೊಲೀಸ್ನವರು ನಿಮಗೆ ದಂಡ ವಿಧಿಸಲಾಗ್ತಿತ್ತು ಈ ಹಿಂದೆ, ಅದರ ಮುಂದುವರಿಕೆಯಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಹೇಳಬೇಕು ಅಂತಂದರೆ, ಒಂದಷ್ಟು ನೀವು ಎಲ್ಲೇ ಪೊಲೀಸ್ನವ್ರು ಇರಲಿ ಇಲ್ದೇ ಇರಲಿ, ನೀವು ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಸೊ ಈ ಥರ ಎಲ್ಲ ಒಂದಷ್ಟು ನೀವು, ಅಥವಾ ಸ್ಪೀಡಾಗಿ ಹೋಗ್ತೀರಿ, ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡ್ತೀರಿ ಅಂತಂದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಅಡ್ರೆಸ್ಗೆ ಒಂದು ನೋಟಿಸ್ ಬರುತ್ತೆ. ಆ ವಾಹನದ ಮೇಲೆ ದಂಡ ವಿಧಿಸಲಾಗಿರ್ತೈತೆ. ಅದು 500 ಆಗಿರ್ಬೋದು, 1000 ಆಗಿರ್ಬೋದು. ಈ ಥರ ಒಂದಷ್ಟು ನಿಮಗೆ ಕೆಲವು ಮಾಹಿತಿನೇ ಲಭ್ಯವಾಗಿರಲ್ಲ. ಯಾಕೆಂತಂದರೆ ನಿಮಗೆ ಕೆಲವೊಂದು ಮಾಹಿತಿ ನೀವು ನೀವು ತೆಗೆದುಕೊಂಡಿರ್ತಕ್ಕಂಥ ವಾಹನಗಳ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಇದ್ದಿದ್ದರೆ, ಸೊ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಒಂದು ಜಾಗದಲ್ಲಿ ನಿಮ್ಗೆ 500 ರೂಪಾಯಿ ದಂಡ ವಿಧಿಸಲಾಗಿದೆ, ನೀವು ಈ ಒಂದು ಸಿಗ್ನಲ್ ಕ್ರಾಸ್ ಮಾಡಿದ್ದೀರಿ, ಸೊ 1000 ರೂಪಾಯಿ ದಂಡ ವಿಧಿಸಲಾಗುತ್ತೆ, ಈ ಥರ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಕೆಲವ್ರಿಗದು. ಇನ್ನು ಕೆಲವರಿಗೆ ಮಾಹಿತಿ ಕರೆಕ್ಟಾಗಿ ನೀಡದೆ ಅಂತಂದ್ರೆ, ಅಂದರೆ ನೀವೇನು ವಾಹನ ನೀವು ಖರೀದಿ ಮಾಡಿರ್ತೀರಿ, ಅದಕ್ಕೆ ನಿಮ್ಮ ನಂಬರ್ ಏನು ನೀವು ಉಪಯೋಗಿಸ್ತಕ್ಕಂಥ ಫೋನ್ ನಂಬರ್ ಕೂಡ ಸರಿಯಾದಿದ್ದಲ್ಲಿ ನಿಮಗೆ ಮಾಹಿತಿ ಲಭ್ಯವಾಗಲ್ಲ. ಆದರೆ ಹಂಗಂದಿದ್ದ ಮಾತ್ರಕ್ಕೆ ಅದಕ್ಕೆ ದಂಡ ಇರಲ್ವಾ? 100% ದಂಡ ಆಗಿರುತ್ತೆ. ನೀವೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಬೋದು. ನಿಮಗೆ ಗೊತ್ತಿಲ್ಲದೇ ಕೆಲವೊಮ್ಮೆ ಏನಾದರೂ ಪೊಲೀಸ್ನವರು ಹಿಡಿದಂಥ ಸಂದರ್ಭದಲ್ಲೂ ಸಹ ಅವರ ಒಂದು ಚೆಕ್ ಮಾಡಿ, ನಿಮ್ಮ ವಾಹನದ ಸಂಖ್ಯೆಗಳನ್ನು ಚೆಕ್ ಮಾಡಿ, ನಿಮ್ಮ ಮುಂದೆನೇ 8 ಕೇಸ್ಗಳಿದೆ, 9 ಕೇಸ್ಗಳಿದೆ, 10 ಕೇಸ್ಗಳಿದೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ದಂಡಗಳು ಆಲ್ರೆಡಿ ನೀವು ಮಾಡಿದ ತಪ್ಪಿಗೆ ದಂಡ ವಿಧಿಸಲಾಗಿರ್ತೈತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಏನು ರೂಲ್ಸ್ ಬ್ರೇಕ್ಗಳ ಮಾಡಿರ್ತೀರಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರ್ತೀರಿ, ಇದರ ಸಲುವಾಗಿ ಒಂದಷ್ಟು ದಂಡಗಳೇನು ವಿಧಿಸಲಾಗಿರ್ತದೆ, ಆ ದಂಡಗಳ ಮೇಲೆ ಸರ್ಕಾರ ಇವಾಗ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದೆ. 50% ರಿಯಾಯಿತಿ ಕೊಟ್ಟಿದೆ, ಡಿಸ್ಕೌಂಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಸರ್ಕಾರ ಮನವಿ ಮಾಡ್ಕೊಳ್ತಾ ಇದೆ, ಆದಷ್ಟು ಬೇಗ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂತಂದರೆ ಕೆಲವರಂತೂ ಈ ವಿಚಾರವಾಗಿ ನಾನು ಮಾತಾಡ್ತೀನಿ. ಕೆಲವರಿಗೆ, ಅದರಲ್ಲೂ ಇವತ್ತಿನ ಕಾಲಘಟ್ಟದ ಕೆಲವು ಹುಡುಗರುಗಳಿಗೆ ವೀಲಿಂಗ್ ಮಾಡೋವಂಥ ಹುಚ್ಚು. ವೀಲಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ನಿಯಮ ತಂದಿರುತ್ತೆ, ಒಂದು ರೂಲ್ಸ್ನ ತಂದಿರುತ್ತೆ. ದಯವಿಟ್ಟು ನೀವು ವಾಹನ ಚಲನೆ ಮಾಡಿರ್ಬೇಕಾದ್ರೆ ನಿಮ್ಮ ತಲೆಗೆ ಹೆಲ್ಮೆಟನ್ನು ಬಳಸಿ. ಯಾಕೆ ಅಂತಂದರೆ ಪ್ರತಿಯೊಂದು ರೂಲ್ಸ್ಗಳು ಕೂಡ ನಮ್ಮ ಒಳಿತಿಗಾಗಿ ಅಂತಲೇ ಹೇಳ್ಬೋದು, ನಮ್ಮ ಸುರಕ್ಷತೆಗಾಗಿ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕಾನೂನು ಒಂದಷ್ಟು ರೂಲ್ಸ್ಗಳು ತಂದರೂ ಕೂಡ ಅದನ್ನು ಬ್ರೇಕ್ ಮಾಡೋವಂಥದ್ದು ಕೆಲವರು ಹುಡುಗರು ಮಾಡ್ತಾನೆ ಬಂದಿದ್ದಾರೆ. ಅದರ ವಿಚಾರವಾಗಿ ನಾನು ಹೇಳೋದಾದರೆ, ಒಂದಷ್ಟು ಏನು ಫ್ಲೈಓವರ್ಗಳ ಮೇಲೆ ವೀಲಿಂಗ್ ಮಾಡೋವಂಥದ್ದು,
ಜನರುಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು, ನೀವು ಮಾಡೋವಂಥ ತಪ್ಪಿಗೆ ಇನ್ಯಾವುದೋ ಗಾಡಿಗೆ ಗುದಿಯೋವಂಥದ್ದು, ಪ್ರಾಣಗಳು ಕಳ್ಕೊಳ್ಳೋವಂಥದ್ದು. ಯಾಕೆಂತಂದರೆ ನಿಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನೀವು ಯಾರೊಬ್ಬರಿಗೂ ಏನಂತಂದರೆ ಒಬ್ಬ ಜವಾಬ್ದಾರಿಗಳಿರಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಕಷ್ಟಪಟ್ಟು ಒಂದಷ್ಟು ಮಕ್ಕಳು ಚೆನ್ನಾಗಿರಲಿ ಅಂತ ಗಾಡಿಗಳು ಕೊಡಿಸಿರ್ತಾರೆ ಸರ್. ಇದರ ಸಲುವಾಗಿ ನೀವು ಹುಚ್ಚಾಟಕ್ಕಾಗಿ ಇನ್ನೊಬ್ಬರ ಜೀವ ತೆಗೆಯೋದು ಅಥವಾ ನಿಮ್ಮ ಜೀವನಕ್ಕೆ ಕಳ್ಕೊಳ್ಳೋ ಅಂಥದ್ದು ಕೂಡ ನಾವು ಎಷ್ಟೋ ಪ್ರಕರಣಗಳು ನಾವು ಕೇಳಿ ಬಂದಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಂಡಗಳು ಕೂಡ ವಿಧಿಸಲಾಗಿರ್ತದೆ. ನಿಮ್ಗೆ ಗೊತ್ತಿಲ್ಲ, ಕೆಲವ್ರಿಗಂತೂ ಊಹೆನೂ ಗೊತ್ತಿರಲ್ಲ. ನಾನು ಏನು ಮಾಡ್ತಾರೆ, ಯಾರು ನೋಡ್ತಾರೆ, ಏನು ಇದು ಮಾಡಿಬಿಡ್ತಾರೆ ಅಂತ. ಎಲ್ಲ ಒಂದು ಕಡೆಗೆ ಈತ ಪೊಲೀಸ್ನವರು ಕೂಡ ಈ ವಾಹನ ಚಾಲನೆ ಮಾಡೋವಂಥ ಸಂದರ್ಭದಲ್ಲಿ ಕೆಲವ್ರಿಗಂತೂ ಪೊಲೀಸ್ನವ್ರು ಇನ್ ಕೇಸ್ ಏನಾದರೂ ಕೈ ಅಡ್ಡ ಹಾಕಿದ್ರೆ ದಯವಿಟ್ಟು ನಿಲ್ಲಿಸಿ ಮಾತಾಡಿ, ಏನಾದರೂ ಆಗಿರಲಿ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇನ್ನೆಲ್ಲೋ ತೂರಕ್ಕೆ ಹೋಗಿ ಇನ್ಯಾವುದೋ ಗಾಡಿ ಗುದ್ದು ಅಥವಾ ಇನ್ನೆಲ್ಲೋ ಡಿವೈಡರ್ ಗುದ್ದು ನಿಮ್ಮ ತಲೆಗಳನ್ನ ಅಥವಾ ನಿಮ್ಮ ಪ್ರಾಣ ಹಾನಿ ಮಾಡ್ಕೊಳ್ಳೋಂಥದ್ದು ತಪ್ಪು ಅಂತ ಹೇಳ್ತೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಏನು ವಾಹನ ಚಾಲನೆ ಮಾಡಬೇಕಾದ್ರೆ ಏನು ವೀಲಿಂಗ್ ಮಾಡುವಂಥ ಸಂದರ್ಭ ಆಗಿರ್ಬೋದು, ಅಥವಾ ತಲೆಗೆ ಹೆಲ್ಮೆಟ್ ಧರಿಸ್ತಾ ಇರ್ತಕ್ಕಂಥದ್ದು, ಅಥವಾ ಕಾರ್ನಲ್ಲಿ ಹೋಗೋವಂಥ ಸಂದರ್ಭದಲ್ಲಿ ಒಂದಷ್ಟು ಸೀಟ್ ಬೆಲ್ಟ್ ಧರಿಸ್ತಾ ಇರ್ತಕ್ಕಂಥದ್ದು, ಅಥವಾ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡೋವಂಥದ್ದು, ಇದೆಲ್ಲವೂ ಒಂದಷ್ಟು ಏನು ಟ್ರಾಫಿಕ್ ದಂಡಗಳನ್ನ ವಿಧಿಸಲಾಗಿರ್ತದೆ. ಸೊ ಈ ದಂಡಗಳ ಮೇಲೆ 50% ಸರ್ಕಾರ ರಿಯಾಯಿತಿ ಕೊಟ್ಟಿದೆ. ದಯವಿಟ್ಟು ಇದರಲ್ಲಿ ವಾಹನ ಚಾಲಕರು ಹಾಗೂ ವಾಹನ ಮಾಲೀಕರು ಯಾರಿದ್ದೀರಿ, ದಯವಿಟ್ಟು ನಿಮ್ಮ ವಾಹನಗಳನ್ನ ಪರಿಶೀಲನೆ ಮಾಡಿಸಿ, ನಿಮ್ಮ ವಾಹನದ ಸಂಖ್ಯೆಗಳ ಮೇಲೆ ಪರಿಶೀಲನೆ ಮಾಡಿಸಿ, ಅದರಲ್ಲಿ ಏನಾದರೂ ಇನ್ ಕೇಸ್ ಏನಾದರೂ ವಾಹನ ದಂಡ ಏನಾದರೂ ವಿಧಿಸಲಾಗಿರ್ತದೆ ಅಂದರೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಏನು ಪ್ರಕಟಣೆಯ ವಿವರ ಏನಂತ ನೋಡೋದಾದರೆ ದಿನಾಂಕ 11/2/2023 ಒಳಗಾಗಿ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಒಂದು ಬಾರಿಯ ಕ್ರಮವಾಗಿ ಮಾತ್ರ ಪೊಲೀಸ್ ಇಲಾಖೆಯ ಸಂಚಾರಿ ಇ ಚಲನ್ನಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಿ ಆದೇಶಿಸಲಾಗಿತ್ತು. ಈ ಹಿಂದೆ 11/2/2023 ಹಿಂದೆ ಏನೊಂದಷ್ಟು 2011/2 ಅಂದರೆ ಫೆಬ್ರವರಿ 11ನೇ ತಾರೀಕಿಂದ ಹಿಂದೆ ಏನಿತ್ತು ಅಲ್ಲಿಯವರೆಗೂ ಇದ್ದಂತಹ ದಂಡಗಳಲ್ಲಿ 50% ರಿಯಾಯಿತಿ ನೀಡಿ ಈಗಾಗಲೇ ಆದೇಶ ನೀಡಿತ್ತು ಸರ್ಕಾರ. 2023 ಫೆಬ್ರವರಿ 11ನೇ ತಾರೀಕು ಹಿಂದೆ ಇದ್ದಿದ್ದು ಆದೇಶ ನೀಡಿತ್ತು. ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಇ ಚಲನ್ನಲ್ಲಿ ದಿನಾಂಕ 11/2/2023 ಒಳಗಾಗಿ ದಾಖಲಾದ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಪೊಲೀಸ್ ಇಲಾಖೆಯ ಸಂಚಾರಿ ಇ ಚಲನ್ನಲ್ಲಿ ದಾಖಲಾಗಿರುವ ಪ್ರಕರಣಗಳ ದಂಡದ ಬಾಕಿ ಮೊತ್ತದಲ್ಲಿ ಮತ್ತೊಂದು ಬಾರಿಗೆ 50% ರಿಯಾಯಿತಿ ನೀಡಿ ಆದೇಶಿಸಲಾಗಿತ್ತು. ಹಾಗೂ ಈ ರಿಯಾಯಿತಿಯು ದಿನಾಂಕ 9/9/2023 ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಎಂದು ತಿಳಿಸಲಾಗಿತ್ತು. ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. 11ನೇ ತಾರೀಕು ಫೆಬ್ರವರಿ 2023 ಇದ್ದಂತಹ ನಿಮ್ಮ ವಾಹನಗಳ ಮೇಲೆ ಇದ್ದಂತಹ ದಂಡಗಳನ್ನ ಏನು ಕಟ್ಕೊಳ್ಳೋದಕ್ಕೆ ಒಂದು ಕಾಲಾವಕಾಶ ನೀಡಿರುತ್ತೆ ಸರ್ಕಾರ. ಅದು 50% ರಿಯಾಯಿತಿ ನೀಡಿರುತ್ತೆ. ಈಗ ಬಂದಿರತಕ್ಕಂಥ ಏನಂತಂದರೆ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಒಂದು 7 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 9ನೇ ತಿಂಗಳು ಸೆಪ್ಟೆಂಬರ್ 2023 ನಾನು ಆಗಲೇ ಹೇಳ್ತಿದ್ದೀನಿ, ಮತ್ತೆ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. 2023 ಫೆಬ್ರವರಿ ತಿಂಗಳವರೆಗೂ ಏನು ಇದ್ದಂತಹ ಕಾಲಾವಕಾಶ ಈ ಸರಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಇನ್ನೊಂದು 7 ತಿಂಗಳು ಎಕ್ಸ್ಟೆಂಡ್ ಮಾಡಿದರೆ. ಅಂದರೆ ಸೆಪ್ಟೆಂಬರ್ 9ನೇ ತಾರೀಕುವರೆಗೂ ಏನು 2023 ಇಸ್ವಿ 2025 ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಸೆಪ್ಟೆಂಬರ್ 9ನೇ ತಾರೀಕು 2023 ಒಳಗೆ ಇದ್ದಂತಹ ದಂಡಗಳ ಮೇಲೆ ರಿಯಾಯಿತಿ ನೀಡಿದರೆ 50% ಸರ್ಕಾರ. ಸೊ ಇದು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಸಂಚಾರಿ ಇ ಚಲನ್ನಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಿ ಪ್ರಕರಣಗಳ ಇತ್ಯರ್ಥಪಡಿಸಿಕೊಳ್ಳಲು ದಿನಾಂಕ 5/7/2025 11/7/2025 ಕಾಲಾವಕಾಶವನ್ನು ಕಲ್ಪಿಸಿ ಆದೇಶ ನೀಡಲಾಗಿತ್ತು. ಅಂದರೆ ಈಗಾಗಲೇ ಇದರ ಡೇಟು ಲಾಸ್ಟ್ ಮಂತ್ ಅಂದರೆ ಜುಲೈ 5ನೇ ತಾರೀಕಿಂದ 11ನೇ ತಾರೀಕು ಕೇವಲ 6 ದಿನಗಳ ಕಾಲಾವಕಾಶ ನೀಡಿತ್ತು. ಈಗ ಆಲ್ರೆಡಿ ಇದಕ್ಕೆ 50% ಏನು ರಿಯಾಯಿತಿ ಇದೆ, ಇದಕ್ಕೆ ಕಾಲಾವಕಾಶ ಇದ್ದಿದ್ದು ಕೇವಲ 6 ದಿನ. ಸೊ ಇದರ ಈಗ ಆಲ್ರೆಡಿ ಕಾಲಾವಕಾಶ ಮೀರಿದ ಮೇಲೆ ಮತ್ತೊಮ್ಮೆ ಸರ್ಕಾರ
ಈ ಅವಧಿಯ ಮುಕ್ತಾಯವಾಗಿರೋದ್ರಿಂದ ಸದರಿ ಕಾಲಾವಕಾಶವನ್ನು ದಿನಾಂಕ 23/8/2025 12/9/2025 ಕಲ್ಪಿಸುವಂತೆ ಕೋರಿರುತ್ತಾರೆ. ಅಂದರೆ ಈಗೇನು 6 ದಿನ ಕೊನೆಯ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ 6 ದಿನ ಕೊಟ್ಟಂತಹ ಅವಧಿ ಮುಗಿದಿದ್ದರಿಂದ ಮತ್ತೊಮ್ಮೆ ಇದನ್ನು ಇದನ್ನು ಸದುಪಯೋಗಪಡಿಸ್ಕೊಳ್ಳಲು ಸಾರ್ವಜನಿಕರಿಗೆ ಸದುಪಯೋಗಪಡಿಸ್ಕೊಳ್ಳಲು ಮತ್ತೊಮ್ಮೆ 23/8/2025 ಅಂದರೆ ಆಗಸ್ಟ್, ಇದೇ ತಿಂಗಳು ಆಗಸ್ಟ್ 23ರಿಂದ 12ನೇ ತಾರೀಕುವರೆಗೂ, ಅಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ಈ ಒಂದು ಕಾಲಾವಕಾಶ ಇರ್ತೈತೆ. ಸತತವಾಗಿ 20 ದಿನಗಳ ಕಾಲ ಇದಕ್ಕೆ ಕಾಲಮಿತಿ ಇರ್ತೈತೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ನೀವು ಯಾವಾಗಂದ್ರೂ ಹೋಗಿ ನಾನು ಕಟ್ಬಿಡ್ಬೋದು, 50% ರಿಯಾಯಿತಿ ಕೊಟ್ಬಿಟ್ಟಿದ್ದಾರೆ, ನಾನು ಕಟ್ಕೊಂಡ್ಬಿಡ್ಬೋದು ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಅದು ತಪ್ಪು. ಯಾಕೆಂತಂದರೆ ಕಾಲಾವಕಾಶ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಕಾಲಾವಧಿಯಲ್ಲೇ ಹೋಗಿ ನೀವು ಕಟ್ಕೊಬೇಕು. 23 ಆಗಸ್ಟ್ 2025ರಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ಮಾತ್ರ ಕಾಲಾವಕಾಶ ಇರ್ತೈತೆ. 20 ದಿನಗಳ ಕಾಲ ಮಾತ್ರ ಕಾಲಾವಕಾಶ ಇರ್ತೈತೆ. ಅದರೊಳಗಡೆ ಮಾತ್ರ ನೀವು ಕಟ್ಸ್ಕೊಂಡ್ರೆ ಮಾತ್ರ ನಿಮಗೆ 50% ನಿಮಗೆ ರಿಯಾಯಿತಿ ಸಿಗ್ತೈತೆ. ಪ್ರಸ್ತಾವನೆಯಲ್ಲಿ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಬೆಂಗಳೂರು ಇವರು ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನಗಳಲ್ಲಿ 50% ರಿಯಾಯಿತಿ ನೀಡಿ ಪ್ರಕರಣಗಳು ಇತ್ಯರ್ಥಪಡಿಸಿಕೊಳ್ಳಲು ಹಾಗೂ ಸಾರಿಗೆ ಇಲಾಖೆಯಲ್ಲಿ 2018-2019 ಸಾಲಿನ ಪೂರ್ವದಲ್ಲಿ ದಾಖಲಾಗಿರುವ ಪ್ರಕರಣಗಳಲ್ಲಿ ವಾಹನ ಮಾಲೀಕರುಗಳಿಂದ 50% ರಿಯಾಯಿತಿ ನೀಡಿ ಪ್ರಕರಣಗಳು ಇತ್ಯರ್ಥಪಡಿಸಿಕೊಳ್ಳಲು ಕಾಲಾವಕಾಶ ಕಲ್ಪಿಸುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ ದಾಖಲಾದ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನಲ್ಲಿ ದಾಖಲಾಗಿರೋ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಿ ಆದೇಶಿಸಿದೆ. ಈ ಪ್ರಕರಣಗಳು ದಾಖಲಾಗಿರೋದು ಮೊತ್ತದಲ್ಲಿ ಮಾತ್ರ, ದಾಖಲಾಗಿಲ್ಲ ಅಂತಂದರೆ ಅದರಿಲ್ಲ. ಈ ರಿಯಾಯಿತಿಯು ದಿನಾಂಕ 23/8/2025ರಿಂದ 12/9/2025 ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 20 ದಿನ ಇನ್ ಕೇಸ್ 20 ದಿನ ಮಿಸ್ ಆದರೆ 100% ನೀವು ಫುಲ್ ಫೈನ್ ಕಟ್ಟಬೇಕಾಗ್ತಿದೆ. ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ. ಮತ್ತೆ ಹೇಳ್ತಿದ್ದೀನಿ, ನಾನು ಆಗಲೇ ಹೇಳ್ದಂಗೆ ನೀವೇನು ಇವಾಗ ಕಾಲಾವಕಾಶ ಕೊಟ್ಟಿದ್ದೀರಿ, 20 ದಿನಗಳ ಕಾಲಾವಕಾಶ ಕೊಟ್ಟಿದೆ ಸರ್ಕಾರ. ಆ ಒಂದು 20 ದಿನಗಳಲ್ಲಿ ಮಾತ್ರ ನಿಮ್ಮ ವಾಹನಗಳ ಮೇಲೆ ಇರ್ತಕ್ಕಂಥ ದಂಡಗಳನ್ನು ಹೋಗಿ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಟೈಮ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಏನಾದರೂ 20 ದಿನ ಆದಮೇಲೆ ನಾನು ಏನಾದರೂ ಕಟ್ತೀನಿ ಅಂತ ಹೋದರೆ ನೀವು ಫುಲ್ ಫೈನ್ ಕಟ್ಟಲೇಬೇಕು. ಇದರಲ್ಲಿ ಸಹ ಒಂದು ಟ್ವಿಸ್ಟ್ ಇದೆ. ಏನು? ಫುಲ್ ಫೈನ್ ಕಟ್ಟಬೇಕು. ಇದರಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂತ ನೋಡೋದಾದರೆ, ಸರ್ಕಾರದಿಂದ ರಿಯಾಯಿತಿ ಅವಧಿ ಮುಗಿದ ನಂತರ, ಅಂದರೆ ಆಗಸ್ಟ್ 23ರಿಂದ ಆರಂಭವಾಗಿ ಸೆಪ್ಟೆಂಬರ್ 12ರವರೆಗೆ ಇದು ಈ ದಂಡ ಪಾವತಿಸುವ ಅವಕಾಶದ ನಂತರ ಏನಾದರೂ ನೀವು ದಂಡ ಪಾವತಿ ಮಾಡದೆ ಪೊಲೀಸರಿಗೆ ಕೈಗೆ ಸಿಕ್ಕಲ್ಲಿ ನಿಮ್ಮ ವಾಹನದ ಸಂಚಾರ ನಿಯಮ ಉಲ್ಲಂಘನೆಗೆ ಪೂರ್ಣ ಪ್ರಮಾಣದ ಹಣವನ್ನು ವಸೂಲಿ ನೀಡಲಾಗುತ್ತದೆ. ಪೂರ್ಣ ಪ್ರಮಾಣದ ಪೊಲೀಸ್ನವರಿಗೆ ಎಲ್ಲ ರೀತಿ ಅವರಿಗೆ ಹಕ್ಕಿರ್ತದೆ. ಪೂರ್ತಿ ಪ್ರಮಾಣದಲ್ಲಿ ಅಮೌಂಟ್ ನೀವು ಕೊಡಬೇಕಾಗತ್ತೆ. ಸಂಚಾರ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದು ನಿಯಮಗಳನ್ನ ನೀವು ದಾಟಿದಾದಲ್ಲಿ ಪೂರ್ಣ ಪ್ರಮಾಣದ ಹಣವನ್ನು ವಸೂಲಿ ನೀಡಬೇಕಾಗಿರ್ತದೆ, ವಸೂಲಿ ಕೊಡಬೇಕಾಗತ್ತೆ. ಅವ್ರನ್ನ ವಸೂಲಿ ಮಾಡ್ಬೋದು. ಇನ್ನು ನೀವು ದಂಡ ಪಾವತಿ ಮಾಡದಿದ್ದಲ್ಲಿ ಜಪ್ತಿ ಕೂಡ ಮಾಡಲಾಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ಇನ್ನಿಕ್ಕೆ ಯಾಕೆಂದರೆ ಈ ಕಾಲಾವಕಾಶ ಕೊಟ್ಟಿರ್ತಕ್ಕಂಥದ್ದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಂತಲೇ ಹೇಳ್ಬೋದು. ಈ ಒಂದು ಕಾಲಾವಕಾಶವನ್ನು ನೀವು ಉಪಯೋಗ ಪಡಿಸ್ಕೊಳ್ಳೋದೇ ದುರುಪಯೋಗ ಪಡಿಸ್ಕೊಂಡು ಒಂದಷ್ಟು ವಾಹನಗಳನ್ನ ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡಿಬಿಡ್ತಾರೆ ಪೊಲೀಸ್ನವರು, ಏನು ಮಾಡೋಕ್ಕೆ ಸಾಧ್ಯ, ಏನು ಹಿಡಿದುಬಿಟ್ರೆ ನೀನು ಅಮ್ಮಮ್ಮ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅನ್ನೋದು ಏನಾದರೂ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ದಯವಿಟ್ಟು ಈ ಕ್ಷಣನೇ ತೆಗೆದಾಕ್ಬಿಡಿ. ಯಾಕೆಂತಂದರೆ ದಿನದಿಂದ ದಿನಕ್ಕೆ ರೂಲ್ಸು, ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆದಂಗೆಲ್ಲ ರೂಲ್ಸ್ಗಳು ನಮ್ಮ ಮೇಲೆ ಅವಲಂಬಿತ ಆಗಿರ್ತೈತೆ. ಆ ರೂಲ್ಸ್ಗಳನ್ನ ನೋಡಿಕೊಂಡೆ ನಾವು ರಸ್ತೆಗೆ ವಾಹನಗಳ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನೀವೇನಕ್ಕೆ ಇನ್ ಕೇಸ್ ಏನಾದರೂ ದಂಡ ಪಾವತಿ ಮಾಡದಿದ್ದಲ್ಲಿ ನಿಮ್ಮ ವಾಹನವನ್ನು ಜಪ್ತಿ ಮಾಡಲಾಗುತ್ತದೆ. ಈ ಕೂಡಲೇ ವಾಹನ ಸವಾರರು ಎಚ್ಚೆತ್ತು ಯಾವುದೇ ಉದಾಸೀನ ತೋರದೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ. ಇಲ್ಲವಾದರೆ ವಾಹನಗಳನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.